ಕೊಚ್ಚಿ ಹೋಗಿದ್ದು 10 ಲಕ್ಷಕ್ಕೂ ಹೆಚ್ಚಿನ ಬೆಲೆ ಬಾಳುವ ಫಸಲು ನಾಶವಾಗಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಅರೇಹಳ್ಳಿ ಹೋಬಳಿಯ ಕಣಗುಪ್ಪೆ ಗ್ರಾಮದ ಸರ್ವೆ ನಂಬರ್ 50ರಲ್ಲಿ ಇರುವಂತಹ ಸರ್ಕಾರಿ ಗೋಮಾಳ ಜಾಗವನ್ನು ಗ್ರಾಮದ ಲಿಂಗಶೆಟ್ಟಿ ಹಾಗೂ ಮಂಜುಶೆಟ್ಟಿ ಎಂಬುವರು ನಕಲಿ ದಾಖಲೆಯನ್ನು ಸೃಷ್ಟಿಸಿ ಭೂಮಿಯನ್ನು ಮಂಜೂರು ಮಾಡಿಕೊಂಡಿದ್ದಾರೆ. ಪುರಾತನ ಕಾಲದಿಂದಲೂ ನೀರು ಹರಿಯುವ ಗ್ರಾಮದ ಕಟ್ಟೆಯನ್ನು ಶುಂಠಿ ಬೆಳೆ ಮಾಡಲು ಮುಚ್ಚಿದ ಪರಿಣಾಮವಾಗಿ ಭಾರಿ ಮಳೆಯಿಂದಾಗಿ ಕಟ್ಟೆ ಹೊಡೆದು ಸುಮಾರು 50 ಎಕರೆ ನಾಟಿ ಮಾಡಿದ ಭತ್ತ ಸಂಪೂರ್ಣ ಕೊಚ್ಚಿ ಹೋಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಗ್ರಾಮಸ್ಥರಾದ ವೀರಭದ್ರ ಶೆಟ್ಟಿ, ಸರ್ವೆ ನಂಬರ್ 50ರಲ್ಲಿ ಸರ್ಕಾರಿ ಗೋಮಾಳ 28 ಕುಂಟೆ ಜಾಗವಿದ್ದು ಆ ಜಾಗವನ್ನು ಕಬಳಿಸುವ ಹುನ್ನಾರದಿಂದ ಲಿಂಗಶೆಟ್ಟಿ ಎಂಬುವರು ಶುಂಠಿ ಬೆಳೆ ಮಾಡಿದ್ದಾರೆ. ಬೆಳೆ ಮಾಡುವ ಸಂದರ್ಭದಲ್ಲಿ ಕಟ್ಟೆಯ ಮೇಲ್ಭಾಗದಲ್ಲಿರುವ ಗುಡ್ಡವನ್ನು ಸಮತಟ್ಟು ಮಾಡಬೇಡಿ, ಮಳೆ ಬಂದಾಗ ಕುಸಿದು ಬೀಳುತ್ತದೆ ಎಂದು ಹೇಳಿದ್ದೆವು. ಆದರೂ ಸಹ ಕಟ್ಟೆಗೆ ಬೇಲಿ ಹಾಕಿ ಮಣ್ಣು ಮುಚ್ಚಿದ ಪರಿಣಾಮ ಶುಂಠಿ ಮಾಡುವ ಸಂದರ್ಭದಲ್ಲಿ ಕಟ್ಟಿಗೆ ಮಣ್ಣು ಆದ್ದರಿಂದ 1 ತಿಂಗಳಿಂದ ಬಂದಂತ ಭಾರಿ ಮಳೆಯಿಂದಾಗಿ ಕೆಳಭಾಗದ ರೈತರು ಬೆಳೆದಂತ ಬೆಳೆ ಸಂಪೂರ್ಣ ನೀರಿನಲ್ಲಿ ಕೊಚ್ಚಿ ಹೋಗಿ ಗದ್ದೆ ತುಂಬೆಲ್ಲ ಕೆಸರು ಹಾಗೂ ಮರಳು ತುಂಬಿಕೊಂಡಿದ್ದರಿಂದ ನಾವು ಬೆಳೆ ಮಾಡುವುದಾದರೂ ಹೇಗೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡ ಅವರು, ಇಲ್ಲಿರುವ ಎಲ್ಲ ಸಣ್ಣ ಪುಟ್ಟ ರೈತರು ಕೂಲಿ ಮಾಡಿಕೊಂಡು ತಮ್ಮ ಜೀವನಕ್ಕಾಗಿ ಭತ್ತ ಬೆಳೆಯುತ್ತಿದ್ದಾರೆ. ಈಗ ಇವರು ಮಾಡಿದ ಸಣ್ಣ ಎಡವಟ್ಟಿನಿಂದಾಗಿ ಸುಮಾರು 10 ಕುಟುಂಬಗಳು ಬೀದಿಗೆ ಬಂದಿದ್ದಾರೆ. ಈ ಹಿಂದೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಭೂಮಿಯನ್ನು ಪಡೆದುಕೊಂಡಿರುವ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಕೆರೆ ಕಟ್ಟೆಗಳನ್ನು ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅವರ ಮೇಲೆ ಈಗಾಗಲೇ ದಂಡಾಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿದ್ದಾರೆ. ಅದರಂತೆ ಇಲ್ಲಿ ಸರ್ಕಾರಿ ಗೋಮಾಳ ಹಾಗೂ ಸರ್ಕಾರಿ ಕಟ್ಟೆಯನ್ನು ಒತ್ತುವರಿ ಮಾಡಿಕೊಂಡಿರುವ ಮೇಲೆ ಕ್ರಮ ಕೈಗೊಳ್ಳಬೇಕು. ಮಳೆಯಿಂದಾಗಿ ಭೂಕುಸಿತವಾಗಿ ನೆರೆಗೆ ಕೊಚ್ಚಿ ಹೋಗಿರುವ ಜಮೀನಿಗೆ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದರು. ನಂತರ ಮಾತನಾಡಿದ ನೆರೆ ಹಾವಳಿಯಿಂದ ಭೂಮಿ ಕಳೆದುಕೊಂಡಿರುವ ಗ್ರಾಮಸ್ಥರಾದ ವೆಂಕಟೇಶ್, ಚಂದ್ರಶೇಖರ್, ತಿಮ್ಮೇಗೌಡ, ನಮಗೆ ಅಲ್ಪ ಸ್ವಲ್ಪ ಜಮೀನಿದ್ದು ನಾವು ಭೂಮಿಯ ಆದಾಯವನ್ನೇ ನೆಚ್ಚಿಕೊಂಡು ಬದುಕುತ್ತಿದ್ದೇವೆ. ಆದರೆ ಇಲ್ಲಿ ಲಿಂಗಶೆಟ್ಟಿ ಎಂಬುವರು ತಮ್ಮ ಶುಂಠಿ ಬೆಳೆ ಮಾಡಲು ಸರ್ಕಾರಿ ಗೋಮಾಳವನ್ನು ಹಾಗೂ ಸರ್ಕಾರಿ ಕೆರೆಯನ್ನು ಒತ್ತುವರಿ ಮಾಡಿಕೊಂಡಿದ್ದರೆ ಕಾಲುವೆ ಒಡ್ಡು ಒಡೆದು ಹೋದ ಪರಿಣಾಮವಾಗಿ ಸರ್ವೆ ನಂಬರ್ 61/1, ಸರ್ವೆ ನಂಬರ್ 53, 52/2, 54ರಲ್ಲಿ ಸುಮಾರು 10 ಗ್ರಾಮದ ರೈತರ 50 ಎಕರೆ ಜಮೀನು ಗದ್ದೆಯಲ್ಲಿ ಬೆಳೆದಂತ ಬೆಳೆ ನೆರೆ ನುಗ್ಗಿದ ಪರಿಣಾಮವಾಗಿ ಸಂಪೂರ್ಣ ಕೊಚ್ಚಿಕೊಂಡು ಹೋಗಿದೆ. ಇದರಿಂದ ನಾವು ಜೀವನ ಸಾಗಿಸುವುದಾದರೂ ಹೇಗೆ? ದಯಮಾಡಿ ನಮಗೆ ತಹಶೀಲ್ದಾರ್ ಅವರು ಸ್ಥಳ ಪರಿಶೀಲನೆ ಮಾಡಿ ಕಟ್ಟೆಯನ್ನು ಒತ್ತುವರಿ ಮಾಡಿಕೊಂಡವರ ಮೇಲೆ ಕ್ರಮ ಕೈಗೊಳ್ಳಬೇಕು ಹಾಗೂ ನಮಗೆ ಸೂಕ್ತ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದರಲ್ಲದೆ ಈ ಬಗ್ಗೆ ದಂಡಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದು ಕೂಡಲೇ ನಮಗೆ ನ್ಯಾಯ ದೊರಕಿಸಿಕೊಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ರುಕ್ಮಿಣಿ, ಬಸವರಾಜು, ಹರೀಶ್, ಇಂದ್ರೇಶ್, ನಿಂಗಶೆಟ್ಟಿ, ಸತೀಶ್, ಮಂಜುನಾಥ್ ಇತರರು ಹಾಜರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ಈ ಬಡ ಕುಟುಂಬಗಳಿಗೆ ಗದ್ದೆನೆ ಭತ್ತನೇ ಆಧಾರ ಅಂತ ನಾವು ನಂಬ್ಕೊಂಡಿರೋ ನಮಗೆ ಈ ರೀತಿ ಒಬ್ಬರ ಉದ್ದೇಶಕ್ಕೋಸ್ಕರ 25-30 ಕುಟುಂಬಗಳು ಇಲ್ಲಿ ನಾಶ ಆಗೋ ರೀತಿ ಇದೆ. ಅದರಿಂದ ತಮ್ಮಗಳ ಮುಖೇನ ಕೇಳ್ತೀನಿ, ನಾನು ತಾಲೂಕು ಆಡಳಿತಾಧಿಕಾರಿಗಳಿಗೂ ಮತ್ತು ಮೇಲಾಧಿಕಾರಿಗಳು ನಾನು ಕೇಳೋದೇನೆಂದರೆ ಇದಕ್ಕೆ ಸೂಕ್ತ ಪರಿಹಾರ ಮಾಡಿಸಿ ಆ ಬೇಲಿಯನ್ನು ಖುಲ್ಲಾ ಮಾಡಿಸಿ 28 ಗುಂಟೆ ಏನು ಸರ್ಕಾರಿ ಗೋಮಾಳ ಉಳಿದಿದೆ ಅದನ್ನು ಉಳಿಸಿ ಈ ಬಡಬಗ್ಗರಿಗೆ ಈ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಇದಾಗಿ ಆಗಿರೋದು 4 ಎಕರೆ ಫಾರಂ ನಂಬರ್ 53ಲಿ ತಾಲೂಕು ಆಡಳಿತಾಧಿಕಾರಿಗಳು ತೆಗೆಸಿ ನೋಡಲಿ. ಫಾರಂ ನಂಬರ್ 53ಲಿ ಅರ್ಜಿ ಇದೆಯಾ ಏನು ಅನ್ನೋದು ನಾನು ಇಲ್ಲೇ ತಂದಿದ್ದೀನಿ. ಪಾಣಿನ ಸಹ ನಾನು ಮೀಡಿಯಾದವರಿಗೆ ನಾನು ಪ್ರದರ್ಶನ ಮಾಡ್ತಲ್ಲಿ ದಾಖಲಾತಿ ಇದೆ, ಪಾಣಿಲಿದೆ. 28 ಗಂಟೆ ಸರ್ವೆ ನಂಬರ್ 50ರಲ್ಲಿ ಉಳಿಕೆ ಇದೆ. ಇವರು ಅದನ್ನು ಸಾగు ಮಾಡದೇ ಇಲ್ದಲೇ ಸರ್ಕಾರಿ ಜಾಗವನ್ನು ಹೇಗೆ ಮಂಜೂರು ಮಾಡಿರು ನೋಡಿ. ಮೇಲೆ ಸಾగు ಮಾಡಿದ್ದಾನೆ ಅದನ್ನು ಮಂಜೂರು ಮಾಡಿರ್ಬೋದು. ಈ ಸಾగు ಮಾಡಿದ್ದು ಗೊಳ್ಳನ ಗೆರೆನ ಇಲ್ಲೆಲ್ಲರಿಗೂ ಅನಾನುಕೂಲ ಆಗುತ್ತೆ ಅಂತೇಳಿ ಆ ಕಾಲದಿಂದಲೂ ನಾವು ಬಿಟ್ಕೊಂಡು ಬಂದಿರೋದು. ಇದನ್ನು ಗೋರಿ ಬಿಟ್ಟರೆ ಇಲ್ಲಿ ಏನಾರ ಉಳುಮೆ ಮಾಡಿ ಬೇರೆ ಥರದ್ರಲ್ಲಿ ನಾವು ಕಲ್ಟಿವೇಟ್ ಮಾಡಿದಾಗ ಇಲ್ಲಿ ಹಳ್ಳ ನುಗ್ಗಿ ಗತ್ತದ ಬೆಳೆಗೆ ಹಾನಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಹಾಗೇ ಬಿಟ್ಕೊಂಡಿದ್ರು. ಇವನು ಶುಂಠಿ ಬೆಳೆಯೋಕ್ಕೋಸ್ಕರ ಹಿಟಾಚಿ JCB ತಂದು ಈ ಬೇಸಿಗೆ ಟೈಮಲ್ಲಿ ರೈತರು ಇಲ್ಲಿ ಇರೋದಿಲ್ಲ ಗದ್ದೆ ಬಯಲಲ್ಲಿ, ಅವ್ರು ಯಾರೂ ಇಲ್ಲದೇ ಇದ್ದ ಟೈಮಲ್ಲಿ ಹಿಟಾಚಿ JCB ತಂದು ಈ ಥರ ಒಂದು ದಬ್ಬಾಳಿಕೆ ಮಾಡಿ ನನಗೆ ಸೇರಿದೆ, ನನಗೆ ಮಂಜೂರಾಗಿದೆ, ನನಗೆ ರೆವಿನ್ಯೂ ಅಧಿಕಾರಿಗಳಿದ್ದಾರೆ, ನೀವು ಯಾರು ಏನು ಮಾಡ್ಕೊಂಡ್ರು ನನಗೆ ಅವರಿದ್ದಾರೆ ಅಂಥೇಳಿ ಅವನು ಇಲ್ಲದ ಗ್ರಾಮ ಲೆಕ್ಕಾಧಿಕಾರಿಗಳು ಬಂದಾಗ ನಾನೇ ಪ್ರಶ್ನೆ ಮಾಡಿ ಈಗೆಲ್ಲ ಮಾಡಿದ್ರೆ ಸುಮಾರು ಕುಟುಂಬಗಳು ಹಾಳಾಗ್ತವೆ, ಜಮೀನು ಬೆಳೆಯೋಕ್ಕಾಗಲ್ಲ, ಅದರಿಂದ ಇದನ್ನು ಖುಲ್ಲಾ ಮಾಡಿಸ್ಕೊಡಿ ಅಂತ ಕೇಳಿದಾಗ ನೀವೇನು ಮಾಡ್ಕೊಂತೀರ ಮಾಡ್ಕೆ ಬನ್ನಿ, ನನಗೆಲ್ಲರೂ ಇಂಪ್ಲಿಯನ್ಸ್ ಇದೆ, ನನಗೆಲ್ಲ ದೊಡ್ಡ ಇವರು ರೆವಿನ್ಯೂದಿಂದ ಹಿಡಿದು ಎಲ್ಲ ಇದಿದೆ, ನಾನು ಮಾಡಿಸಿದ್ದೀನಿ, ಇದು ಬಿಡಲ್ಲ ಅಂತೇಳಿ ಧಮಕಿ ಹಾಕಿ ಹೋಗಿರ್ತಾರೆ. ಮತ್ತು ನಾವು ಇದನ್ನು ಸಹ ಪ್ರದರ್ಶನ ಮಾಡ್ತಾಯಿದ್ದೀವಿ. ಏನಂದರೆ ಹಿಂದೆ ನಡೆದಿದೆ
ನಮ್ಮ ತಾಲೂಕು ಕಚೇರಿಯಲ್ಲಿ ಇಲ್ಲದ್ದು ಬೋಗಸ್ಗಳೆಲ್ಲ ಎಳೆದು ಮಂಜೂರಾಗಿದೆ. ಈ ಇರಾದ ನಮ್ಮ ತಾಲೂಕು ಮ್ಯಾಜಿಸ್ಟ್ರೇಟ್ರು ನಿಷ್ಪಕ್ಷಪಾತವಾಗಿ ಏನು ಬಡಬಗರಿಗೆ ಅನ್ಯಾಯ ಆಗೋದನ್ನು ಅವ್ರನ್ನ ಖಂಡಿಸ್ತಾರೆ. ಕೂಡಲೇ ಅವ್ರ ಸ್ಥಳಕ್ಕೆ ಹಾಜರಾಗ್ತಾರೆ, ಎಲ್ಲರಿಗೂ ಸೂಕ್ತ ಪರಿಹಾರ ಕೊಡ್ತಾರೆ. ದಯಮಾಡಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ನಿಮಗೆ, ನೀವು ನಮ್ಮ ಬೇಲೂರು ತಾಲೂಕಿಗೆ ಒಳ್ಳೆ ಒಂದು ಕೆಲಸ ಮಾಡ್ತಿದ್ದೀರಾ. ಯಾವುದೇ ಒಂದು ಪ್ರವಾಹ ಆಗಲಿ ಇನ್ನಿತರೆ ಯಾವುದೇ ಒಂದು ತೊಂದರೆ ಆದರೂ ನೀವು ಖುದ್ದು ಭೇಟಿ ಮಾಡಿ ಪರಿಶೀಲನೆ ಮಾಡಿ ಸೂಕ್ತ ಪರಿಹಾರ ಕೊಡಿಸ್ತಾ ಇದ್ದೀರಾ. ದಯಮಾಡಿ ಇದ್ರ ಬಗ್ಗೆ ನೀವು ಸೂಕ್ತ ಪರಿಹಾರ ಕೊಡಿಸ್ಬೇಕು, ಈ ಬಡಬಗ್ಗ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಆಡಳಿತಗಳಲ್ಲಿ ಮನವಿ ಮಾಡ್ತಾಯಿದ್ದೆ. ವೀರಭದ್ರ ಶೆಟ್ಟಿ, ಕಣಗುಪ್ಪೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು.